ಸರ್ಕಾರದ ಇಮೇಜ್ ಡ್ಯಾಮೇಜ್ ಆಗಿರುವಂತ ಹಿನ್ನೆಲೆಯಲ್ಲಿ ಹೇಗಾದ್ರೂ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇರುವಂತ ಮುಜುಗರವನ್ನ ತಪ್ಪಿಸಿಕೊಳ್ಳುವಂತ ಒಂದು ಕಾರಣಕ್ಕೋಸ್ಕರ ಹೈಕಮಾಂಡ್ ಕೂಡ ಅಷ್ಟೇ ನಾವು ಏನೋ ಮಾಡ್ತಾ ಇದೀವಿ, ಸಿಎಂ ಡಿಸಿಎಂ ನ ಕರೆಸ್ಕೊಳ್ತಾ ಇದೀವಿ, ವರದಿ ಪಡ್ಕೊಳ್ತಾ ಇದೀವಿ ಅನ್ನುವಂಥದ್ದನ್ನ ತೋರಿಸುವಂತಹ ಪ್ರಯತ್ನ ಆದಂತೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಬಿಕಾಸ್ ಈಗ ವರದಿ ಕೊಟ್ರಪ್ಪ, ಈಗ ಜನಕ್ಕೆ ಗೊತ್ತಿದೆ ಯಾರ್ಯಾರು ತಪ್ಪಿದೆ ಏನು ಎತ್ತ ಅಂತ, ಸರ್ಕಾರ ಎಷ್ಟು ಮಟ್ಟಿಗೆ ಎಡವಟ್ಟನ್ನ ಮಾಡಿದೆ ಅನ್ನುವಂಥದ್ದು ಕೂಡ ಗೊತ್ತಿದೆ. ಈಗೇನು ಹೈಕಮಾಂಡ್ ಇವ್ರನ್ನ ಯಾರನ್ನಾದ್ರೂ ತೆಗ್ದಾಕ್ಬಿಡುತ್ತಾ, ಕಿತ್ತಾಕ್ಬಿಡುತ್ತಾ? ಆ ಒಂದು ಧೈರ್ಯವನ್ನ ಪ್ರದರ್ಶನ ಮಾಡ್ತಾರಾ? ಚಾನ್ಸೇ ಇಲ್ಲ. ಇರೋದೇ 3 ರಾಜ್ಯದಲ್ಲಿ ಇವರು, ತೆಲಂಗಾಣ, ಹಿಮಾಚಲ, ಕರ್ನಾಟಕದಲ್ಲಿ. ಅಂಥದ್ರಲ್ಲಿ ಆ ರೀತಿಯಾಗಿ ಒಂದು ಖಡಕ್ ನಿರ್ಧಾರ ತಗೊಳ್ತಾರ? ಚಾನ್ಸೇ ಇಲ್ಲ. ಆದರೂ ಕಣ್ಣರಿಸುವಂಥ ತಂತ್ರವನ್ನು ಮಾಡಬೇಕಲ್ಲ. ಹೈಕಮಾಂಡ್ ಎಂಟ್ರಿ ಆಯಿತು, ಏನೋ ಮಾಡ್ತಾ ಇದ್ದಾರೆ ಅಂತ ಆ ಕೆಲಸ ಆಗ್ತಾ ಇದೆ. ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ಪ್ರಯಾಣ. ಹೈಕಮಾಂಡ್ಗೆ ಇಂದು ಕಾಲ್ತುಳಿತದ ರಿಪೋರ್ಟ್. ಮುಜುಗರದಿಂದ ತಪ್ಪಿಸಿಕೊಳ್ಳೋಕೆ ಸರ್ಕಾರದ ಸರ್ಕಸ್. ರಾಷ್ಟ್ರ ಮಟ್ಟದಲ್ಲಿ ಕಾಲ್ತುಳಿತ ಕೇಸ್ನಿಂದ ಮುಜುಗರ ಆಗ್ತಾ ಇದೆ. 11 ಜನ RCB ಫ್ಯಾನ್ಸ್ ಸಾವಿಗೆ ವಿಪಕ್ಷಗಳಿಂದ ಆಕ್ರೋಶ. ಸಿಎಂ ಡಿಸಿಎಂ ಗೃಹ ಸಚಿವರ ರಾಜೀನಾಮೆಗೆ ಹೆಚ್ಚಾಗ್ತಾ ಇದೆ ಒತ್ತಡ. ಅದಕ್ಕೋಸ್ಕರ ಕೇಳ್ತಾನೆ ಬರ್ತಾ ಇದ್ದಾರೆ, ರಾಜೀನಾಮೆ ಕೊಡಬೇಕು ಸಿಎಂ ಡಿಸಿಎಂ ಗೃಹ ಸಚಿವರು. A1 A2 A3 ಅಂತ ವಿರೋಧ ಪಕ್ಷದವರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಸರ್ಕಾರಕ್ಕೆ ಇಮೇಜ್ ಡ್ಯಾಮೇಜ್ ಆಗಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಬಿಕಾಸ್ ಇಷ್ಟು ದಿನನೂ ಕೂಡ, ಅಂದ್ರೆ 2 ವರ್ಷಗಳಿಂದಲೂ ಸಾಕಷ್ಟು ಪ್ರಕರಣಗಳು ಬಂದವು. ಅಲ್ಲಲ್ಲಿ ಅದಕ್ಕೆ ಆರೋಪ ಪ್ರತ್ಯಾರೋಪ, ಪರ ವಿರೋಧ ಎಲ್ಲ ಚರ್ಚೆಗಳು ಕೂಡ ನಡೀತಾ ಇತ್ತು. ಆದ್ರೆ ಈ ಬಾರಿ ಸಾರಾಸಗಟವಾಗಿ ಜನಾಕ್ರೋಶ ವ್ಯಕ್ತವಾಗ್ತದೆ ಈ ಪ್ರಕರಣದಲ್ಲಿ. ಸೊ ಹೀಗಾಗಿ ಆ ಇಮೇಜ್ ಡ್ಯಾಮೇಜ್ ಆಗಿರುವಂಥದ್ದನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ, ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಯಾವ ರೀತಿಯಾಗಿ ಶತಪ್ರಯತ್ನ ಪಡ್ತಾ ಇದೆ ಕಾಂಗ್ರೆಸ್? ಪೃಥ್ವಿರಾಜ್, ನೋಡಿ, ಬಹಳ ಮುಖ್ಯವಾಗಿ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರಗಳಲ್ಲಿ ಕರ್ನಾಟಕ ಮಾಡೆಲ್ ಒಂದು ರೀತಿ ಮಾದರಿಯಾಗಿತ್ತು. ಅಂದರೆ ಕರ್ನಾಟಕ ಸರ್ಕಾರ ಒಂದು ರೀತಿ ಮಾಡೆಲ್ ಆಗಿತ್ತು ಇಡೀ ಕಾಂಗ್ರೆಸ್ ಸರ್ಕಾರಗಳಿಗೆ. ಸೊ ಹೀಗಾಗಿ ಅಂಥ ಒಂದು ಕರ್ನಾಟಕ ಮಾಡೆಲ್ಗೆ ಇದೀಗ ಕಳಂಕ ಬಂತ ಅಂತ ಹೀಗಾಗಿ ಈ ಒಂದು ಕಳಂಕ ಬಂದಿದೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಅರ್ಥಂತ AICC ವರಿಷ್ಠರು CM ಮತ್ತು DCM ಇಬ್ಬರು ಉಭಯ ನಾಯಕರಿಬ್ಬರಿಗೂ ಕೂಡ ತುರ್ತು ಬುಲಾವ್ ಕೊಡೋದ್ರ ಮುಖಾಂತರ ನವದೆಹಲಿಗೆ ಕರೆಸ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ಪ್ರಕರಣ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ಗೆ ಒಂದು ರೀತಿ ಮುಜುಗರ, ಮುಖಭಂಗವನ್ನು ತಂದೊಡ್ಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಆ ಒಂದು ಮುಜುಗರದಿಂದ ಪಾರಾಗಬೇಕು ಅಂದರೆ ರಾಜಕೀಯ ತಲೆದಂಡ ಆಗಬೇಕು ಅನ್ನುವಂಥ ಒಂದು ಒತ್ತಡವೂ ಕೂಡ ಕೇಳಿಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಾಸ್ತವವಾಗಿ ಯಾರದ್ದು ತಪ್ಪು ಅನ್ನುವಂಥ ನಿಟ್ಟಲ್ಲಿ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಇಂದು ಬೆಳಿಗ್ಗೆ 7 ಗಂಟೆಗೆ ವಿಶೇಷ ವಿಮಾನದ ಮೂಲಕ ನವದೆಹಲಿಗೆ ಪ್ರಯಾಣವನ್ನು ಬೆಳೆಸಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಉಭಯ ನಾಯಕರಿಬ್ಬರು ಕೂಡ 10 ಗಂಟೆ ವೇಳೆಗೆ ದೆಹಲಿಯನ್ನು ತಲುಪ್ತಾರೆ. ಆ ಬಳಿಕ 11 ರಿಂದ 12 ಗಂಟೆ ವೇಳೆಗೆ ಲೋಕಸಭೆ ಪ್ರತಿಪಕ್ಷ ನಾಯಕ AICC ಯುವ ನಾಯಕ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾರೆ. ಆ ಬಳಿಕ KC ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರನ್ನೂ ಕೂಡ ಭೇಟಿ ಮಾಡಿ ಘಟನೆ ಸಂಬಂಧ ವಾಸ್ತವಾಂಶವನ್ನು ವಿವರಣೆ ಮಾಡಲಿದ್ದಾರೆ. ಘಟನೆ ಹೇಗಾಯಿತು, ಯಾರಿಂದ ತಪ್ಪಾಯಿತು, ಮತ್ತೊಂದು ಕಡೆಗೆ ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸವಿವರವಾಗಿ ವರದಿಯನ್ನು ಕೊಡ್ತಾರೆ. ಈ ಸಂದರ್ಭದಲ್ಲಿ ಏನಾದರೂ ರಾಜಕೀಯ ತಲೆದಂಡ ಆಗುತ್ತಾ ಅನ್ನುವಂಥ ಒಂದು ಕುತೂಹಲವು ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಯಾರದ್ದು ತಪ್ಪು ರಾಜಕೀಯವಾಗಿ ಅನ್ನುವಂಥ ನಿಟ್ಟಲ್ಲಿ ಇತ್ತ ವಿಧಾನಸೌಧದ DCP ವರದಿಯ ವಿರೋಧದ ನಡುವೆಯೂ ಕೂಡ ತಿರಸ್ಕಾರದ ವರದಿಯ ನಡುವೆಯೂ ಕೂಡ DPIRನಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಎಷ್ಟು ಸರಿ ಎನ್ನುವಂಥ ಒಂದು ನಿಟ್ಟಲ್ಲಿ ಪ್ರತಿಪಕ್ಷಗಳು ಬಿಗಿಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಗೆ, ಕಾಲ್ತುಳಿತ ಪ್ರಕರಣಕ್ಕೆ ಯಾರು ಹೊಣೆ ಅನ್ನುವಂಥ ಒಂದು ನಿಟ್ಟಲ್ಲಿ. ಸೊ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಉಭಯ ನಾಯಕರಿಬ್ಬರು ಕೂಡ ಹೇಗೆ ಈ ಒಂದು ಪ್ರಕರಣವನ್ನು ಸಮರ್ಥನೆ ಮಾಡ್ಕೊತಾರೆ ಹೈಕಮಾಂಡ್ ಮುಂದೆ, ಮತ್ತೊಂದು ಕಡೆಗೆ ಹೈಕಮಾಂಡ್ ಕೇಳುವಂಥ ಒಂದು ಪ್ರಶ್ನೆಗಳಿಗೆ ಹೇಗೆ ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದು. ಸೊ ಹೀಗಾಗಿ ನವದೆಹಲಿ ಪ್ರಯಾಣವನ್ನು ಬೆಳೆಸಿರ್ತಕ್ಕಂಥ ಇಬ್ಬರು ಉಭಯ ನಾಯಕರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ತೆರಳುತ್ತಾರೆ. ಹೀಗಾಗಿ ಇವತ್ತು ಉಭಯ ನಾಯಕರಿಬ್ಬರ ದೆಹಲಿ ಪ್ರವಾಸ ರಾಜಕೀಯ ತಲೆದಂಡಕ್ಕೆ ಕಾರಣವಾಗುತ್ತಾ ಅನ್ನುವಂತ ಒಂದು ಚರ್ಚೆ. ರಾಜಕೀಯ ತಲೆದಂಡ ಅಂದ್ರೆ ರಾಜಕಾರಣಿಗಳು ಕೊಟ್ರೆ ಕಾರಣ ಆಗುತ್ತೆ. ಆದ್ರೆ ನಿಜಕ್ಕೂ ಈಗ ಗೃಹ ಇಲಾಖೆ ಅನ್ನುವಂಥದ್ದು ಫೇಲ್ಯೂರ್ ಆಗಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಿಕಾಸ್ ಗೃಹ ಸಚಿವರು ಒಂದು ರೀತಿಯಾಗಿ ನಿರಾಸೆಯನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು, ನನ್ನ ಕೈಲಿ ಏನು ಆಗ್ತಾ ಇಲ್ಲ ಅನ್ನುವಂಥ ರೀತಿಯಾದಂಥ ಒಂದು ಸನ್ನಿವೇಶವನ್ನ ಕೂಡ ನೋಡ್ತಾ ಇದೀವಿ. ಆದ್ರೆ ಅವ್ರನ್ನ ತೆಗೆಯುವಂತ ಚಾನ್ಸೇ ಇಲ್ಲ. ಬಿಕಾಸ್ ಸಿದ್ದರಾಮಯ್ಯನವ್ರಿಗೆ ಇರುವಂತ ಆಪ್ಷನ್ DK ಶಿವಕುಮಾರ್ ಅವ್ರನ್ನ ಕಟ್ಟಾಕ್ಬೇಕು ಅಂದ್ರೆ ಪರಮೇಶ್ವರ್ ಹೇಗ್ ಬಿಟ್ಕೊಟ್ಬಿಡ್ತಾರೆ ಅವ್ರನ್ನ? ಹೌದು ಪೃಥ್ವಿರಾಜ್, ಯಾಕಂತ ಹೇಳಿದ್ರೆ ಈಗಾಗಲೇ ನೋಡಿ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರ ಹೇಳಿಕೆಗಳನ್ನ ನೋಡಿ, ಯಾವಾಗ ಈ ದುರಂತ ಆಯ್ತಲ್ಲ, ದುರಂತ ನಡೆದಂತ ಬಳಿಕ ಡಾಕ್ಟರ್ G. ಪರಮೇಶ್ವರ್ ಅವರು ನನ್ನದೇನು ತಪ್ಪಿಲ್ಲ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂಥ ಒಂದು ಘಟನೆಗೂ ನನಗೂ ಏನು ಸಂಬಂಧ ಅನ್ನುವಂಥ ನಿಟ್ಟಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಪ್ರಕರಣದಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ AICC ಯುವ ನಾಯಕ ಹಾಗೂ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಖುದ್ದು
ಪರಮೇಶ್ವರ್ ಅವ್ರಿಗೆ ದೂರವಾಣಿ ಕರೆ ಮಾಡೋದ್ರ ಮುಖಾಂತರ ಅವತ್ತಿನ ರಾತ್ರಿಯೇ ವರದಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಸರ್ ನನ್ನದೇನು ತಪ್ಪಿಲ್ಲ ಅನ್ನುವಂಥ ನಿಟ್ಟಲ್ಲಿ, ಯಾಕಂತ ಹೇಳಿದ್ರೆ ಗೃಹ ಇಲಾಖೆಯಲ್ಲಿ ಬೇರೆ ಬೇರೆ ಸಚಿವರು ಮತ್ತೊಂದು ಕಡೆಗೆ ಬೇರೆ ಬೇರೆಯವರ ಹಸ್ತಕ್ಷೇಪ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನನ್ನದೇನು ಪಾತ್ರ ಇಲ್ಲ. ನಾನು ಅನಿವಾರ್ಯವಾಗಿ CM ಆದೇಶವನ್ನು ಪಾಲನೆ ಮಾಡಿದ್ದೀನಿ, ಕೊನೆ ಹಂತದಲ್ಲಿ ನನ್ನ ಗಮನಕ್ಕೆ ತಂದಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಬೀಸೋದೊಣ್ಣೆಯಿಂದ ಪಾರಾಗೋದಕ್ಕೆ ಅಂದರೆ ಈ ಒಂದು ಪ್ರಕರಣದಿಂದ ಕೈ ಚೆಲ್ಲಿ ಕುಳಿತಿರ್ತಕ್ಕಂಥದ್ದು. ಸೊ ಹೀಗಾಗಿ ನನ್ನದೇನು ತಪ್ಪಿಲ್ಲ ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ವಾಸ್ತವಾಂಶವನ್ನು ರಾಹುಲ್ ಗಾಂಧಿಯವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇವರಿಬ್ಬರಲ್ಲ ಯಾರ್ದು ತಪ್ಪು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹೀಗಾಗಿ ಇವತ್ತು ತುರ್ತು ಬುಲಾವನ್ನು ಕೊಟ್ಟಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಎಸ್, ನೀವು ಹೇಳಿದಂತೆ DK ಶಿವಕುಮಾರ್ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥದ್ದು ಡಾಕ್ಟರ್ G ಪರಮೇಶ್ವರ್ ಅವರು. ಡಾಕ್ಟರ್ G ಪರಮೇಶ್ವರ್ ಅವರನ್ನ ಯಾವುದೇ ರೀತಿಯಲ್ಲಿ ಕಳಂಕ ಬರಬಾರ್ದು, ಅವರನ್ನ ಕಳಂಕ ಮುಕ್ತರನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ CM ಬಣ ಅವರು ಒಂದು ರೀತಿ ರಕ್ಷಾ ಕವಚವಾಗಿ ನಿಂತಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಡಾಕ್ಟರ್ G ಪರಮೇಶ್ವರ್ ಅವರ ತಲೆದಂಡ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ CM ಸಿದ್ದರಾಮಯ್ಯನವರು ಕೂಡ ಒಂದು ರೀತಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥ ಒಂದು ಮಾಹಿತಿ. ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗೆ.